ಹಾಯ್ ಡಿಯರ್ KCET ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಒಂದು KCET ಎಕ್ಸಾಮು ನಿಮ್ಮ ಒಂದು 18-19ಕ್ಕೆ ಆಯಿತು. ಸೊ ಅದರ ಸಂಬಂಧ ಹಲವಾರು ಗೊಂದಲಗಳು ಉಂಟಾಗಿತ್ತು. ಅದೇ ರೀತಿ ಇವಾಗ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹಲವಾರು ಸ್ಟೂಡೆಂಟ್ಸ್ ಕೇಳಿದರು. ಒಂದು KCETಯಿಂದನೇ ಒಂದು ಆಲ್ರೆಡಿ ಅವರು ಮೊನ್ನೆನೇ ಬಿಟ್ಟಿದ್ದರು, ಏನು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದರು ಪ್ರಶ್ನೆಗಳ ಬಗ್ಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸೋಕೆ. ಸೊ ನೋಡಿ, ಇದರಲ್ಲಿ ಪೂರ್ತಿ ಮಾಹಿತಿನ ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿಬಿಡಿ, ಒಂದು ವ್ಯಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನೋಡಿ, CET 2024ರ ಪರೀಕ್ಷೆಗೆ ನೀಡಲಾಗಿರುವ ಪ್ರಶ್ನೆಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ಇಮೇಲ್ ಯಾವುದಿದು KEAUGCET24@gmail.comಗೆ ಒಂದು ಕಳಿಸ್ಬೇಕಂತ ಕೊಟ್ಟಿದ್ದರು. ಪ್ಲಸ್ ಅದೇ ರೀತಿ ನೋಡಿ ಏನೇನು ಮೆನ್ಷನ್ ಮಾಡಬೇಕಂದ್ರೆ, ಆಕ್ಷೇಪಣೆ ಸಲ್ಲಿಸುವ ಸಂದರ್ಭದಲ್ಲಿ ಒಂದು ವಿಷಯ, ಒಂದು ವರ್ಷನ್ ಕೋಡು, ಆಮೇಲೆ ಪ್ರಶ್ನೆ ಪತ್ರಿಕೆಯು ಪ್ರಶ್ನೆಗಳ ಒಂದು ಸಂಖ್ಯೆಗಳು ಸಲ್ಲಿಸಬೇಕು. ಆಕ್ಷೇಪಣೆ ದಿನಾಂಕ ಯಾವುದು? 27/4/2024 ಸಾಯಂಕಾಲ 5:30 ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ಬನ್ನಿ, ಇವಾಗ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇದ್ರ ಸಂಬಂಧ ನಿನ್ನೆ ಅಂದರೆ ಒಂದು 21ನೇ ತಾರೀಕು ಒಂದು ಶಿಕ್ಷಣ ಇಲಾಖೆ ಮಹತ್ವದ ಸಭೆ ನಡೆಸಿತ್ತು. ಅದೇ ರೀತಿ ಒಂದು ABVP ಕೂಡ ಒಂದು ಸ್ಟ್ರೈಕ್ನ ಕೂಡ ನಡೆಸ್ತಾ ಇದೆ, ಹಮ್ಮಿಕೊಂಡಿದೆ. ಸೊ ಇವಾಗ ಕನ್ಫರ್ಮ್ ಆಗಿ ಇದು ಒಂದು ಎಲ್ಲ ಒತ್ತಡನ ಒಂದು KEA ಮೇಲೆ ಹಾಕ್ತಾ ಇದ್ದಾರೆ. ಸೊ ಎಕ್ಸಾಮ್ ಆಗುವಂತಹ ಎಲ್ಲ ಒಂದು ಲಕ್ಷಣಗಳು ಇದರಲ್ಲಿ ಕಾಣ್ತಾ ಇದೆ. ಸೊ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಅಷ್ಟೇನು ಯೂಸ್ ಇಲ್ಲ, ಅದು ಫ್ಯೂಚರ್ಗೆ ಮುಂದೆ. ಸೊ ಹಲವಾರು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ, ನಿನ್ನೆ ನನ್ನ ಕೇಳಿದಾಗ ಹೇಳಿದ್ರಿ, ಸೊ ನಮಗೆ ಒಂದು ಎಕ್ಸಾಮೇ ಆಗಬೇಕು ಅಂತ. ಸೊ ಅದೇ ರೀತಿ ನೋಡೋದಾದರೆ ಒಂದು ಎಕ್ಸಾಮ್ ಆಗುವ ಒಂದು 70 to 80% ಚಾನ್ಸಸ್ ಇದೆ. ಹಾಗೆ ನೀವು ಎಲ್ಲ ಒಂದು KCET ಬರೆದ ಸ್ಟೂಡೆಂಟ್ಸು ಹಾಗೂ ಬೇರೆ ಎಲ್ಲ ಸ್ಟೂಡೆಂಟ್ಸು ಒಂದು ಟ್ವಿಟರಲ್ಲಿ ನೀವೆಲ್ಲ ಸೇರಿ ಒಂದು ಎಕ್ಸಾಮ್ ಮಾಡಬೇಕಂತ ಒಂದು ಟ್ವೀಟ್ನ ಮಾಡಿ. ಸೊ ಇದರಿಂದ ಒಂದು ಸರ್ಕಾರಕ್ಕೆ ಮುಟ್ಟುತ್ತೆ. ಆಲ್ರೆಡಿ ಎಷ್ಟೋ ಒಂದು ನ್ಯೂಸ್ ಮಾಧ್ಯಮಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅದೇ ರೀತಿ ಒಂದು ಯೂಟ್ಯೂಬರ್ಸು, ಅದೇ ರೀತಿ ಎಲ್ಲ ಸ್ಟೂಡೆಂಟ್ಸು, ಪೋಷಕರು, ಶಿಕ್ಷಕರು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇದು ಆಲ್ರೆಡಿ KEAಗೆ ರಮ್ಯಾ ಮೇಡಮ್ ಅವ್ರಿಗೆ KEA ನಿರ್ದೇಶಕರು ರಮ್ಯಾ ಮೇಡಮ್ ಅವ್ರಿಗೂ ಇದು ತಲುಪಿದೆ. ಸೊ ಅವರು ಒಂದು ನಿರ್ಧಾರ ಆಲ್ರೆಡಿ ನಿನ್ನೆ ಒಂದು ಡಿಸ್ಕಷನ್ ಆಗಿದೆ. ಸೊ ಇನ್ನೇನು ಇವತ್ತು ಬರಬೇಕಿತ್ತು, ಅದು ಇವತ್ತಿಲ್ಲ ನಾಳೆದರಲ್ಲಿ ನೋಡೋಣ. ನಾಳೆ ಇನ್ನೊಂದು 2-3 ದಿವಸ ವೇಟ್ ಮಾಡೋಣ. ಒಂದು 25ನೇ ತಾರೀಕುವರೆಗೂ ಏನು ನಾವು ಜಸ್ಟ್ ವಿ ಶುಡ್ ವೇಟ್, ನೋಡೋಣ ಏನಾಗುತ್ತಂತ, ಅವರು ಏನು ಕೊಡ್ತಾರೆ ಡಿಸಿಷನ್ನು. ಸೊ ಇನ್ನೂ ಮತ್ತೇನಿದೆ ಅಂದರೆ ಅಪ್ಡೇಟ್ಸು, ಒಂದು ಈ ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು 21 ಕ್ವೆಶನ್ಸು ಒಂದು ಔಟ್ ಆಫ್ ಸಿಲೆಬಸ್ ಬಂದಿತ್ತು. ಅದೇ ರೀತಿ ಈ ಒಂದು ಜೀವಶಾಸ್ತ್ರ ಅಂದರೆ ಈ ಬಯಾಲಜಿ ಕೂಡ ಒಂದು 11 ಕ್ವೆಶನ್ಸ್, ಅದರಲ್ಲೂ ಆಲ್ಮೋಸ್ಟ್ ಒಂದು ಔಟ್ ಆಫ್ 10 ಕ್ವೆಶನ್ಸು ಒಂದು ಔಟ್ ಆಫ್ ಸಿಲೆಬಸ್ಸೇ ಬಂದಿತ್ತು. ಸೊ ಅದರ ಸಂಬಂಧ ನಾನು ಆಲ್ರೆಡಿ ನಿನ್ನೆನೇ ಒಂದು ವಿಡಿಯೋ ಮಾಡಿದ್ದೀನಿ ವಿತ್ ನ್ಯೂಸ್ ಪೇಪರ್ ತೊಗೊಂಡು ಹೆಂಗಿತ್ತು, ಯಾವ್ಯಾವ ಥರ ಆಗಿದೆ ಅಂತ. ಸೊ ಹಲವಾರು ಒಂದು ಶಿಕ್ಷಣ ಇಲಾಖೆ ಪ್ರತಿಯೊಬ್ಬರು ಕೂಡ ಇದರ ಒಂದು ವಿರುದ್ಧವಾಗಿದ್ದಾರೆ. ಸೊ ನೋಡೋಣ, ಇನ್ನೂ 2-3 ದಿನ, ಜಸ್ಟ್ 25 ಒಳಗಡೆ ವೇಟ್ ಮಾಡೋಣ. ವಿತಿನ್ ಒಂದು 25 ಒಳಗಡೆ ಒಂದು ಎಲ್ಲ ರೀತಿಯ ಏನು ಪರಿಹಾರ ತೊಗೊಂಡಿದ್ದಾರೆ ಅನ್ನೋದು ಇದು ಗೊತ್ತಾಗುತ್ತೆ. ವಿತಿನ್ 25 ಒಳಗಡೆ ಅವರು ಬಿಡ್ತಾರೆ. ಸೊ ಲೇಟು ಮಾಡಲ್ಲ. ಸೊ ಅದಕ್ಕಾಗಿ ನಾವು ಒಂದು ಒತ್ತಡನ ಏರಬೇಕಾಗುತ್ತೆ ಅವ್ರ ಮೇಲೆ, ಹಾಗಾದರೆ ಇದು ಒಂದು ಬರೋ ಸಾಧ್ಯತೆ ಇದೆ. ಸೊ ನನಗನ್ಸೋ ಮಟ್ಟಿಗೆ ಒಂದು 60 to 80% ಒಂದು ಎಕ್ಸಾಮ್ ನಡೆಯೋ ಒಂದು ಎಲ್ಲ ಲಕ್ಷಣಗಳಿದೆ. ಇಲ್ಲಾಂದರೆ ಒಂದು ಪಠ್ಯದಲ್ಲಿರೋ ಕ್ವೆಶನ್ಸ್ ಮಾತ್ರ ಒಂದು ಇವರು ಕನ್ಸಿಡರ್ ಮಾಡ್ತಾರೆ. ಸೊ ನೋಡೋಣ, ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ ಅಂತ ಹಲವು ಸ್ಟೂಡೆಂಟ್ಗಳ ಒಂದು ಒಪಿನಿಯನ್. ಸೊ ಅದನ್ನು ನೋಡೋಣ, ಏನು ಇವರು ಒಂದು ತೊಗೊತಾರೆ ಸಲಹೆ ಅಂತ. ಹಲವು ಸ್ಟೂಡೆಂಟ್ಸ್ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಇದ್ರ ಸಂಬಂಧ ಸ್ವಲ್ಪ ಒಂದು ವೀಡಿಯೋ ಮಾಡಿ ಅಪ್ಡೇಟ್ ಕೊಡಿ ಅಂತ.
ಸೊ ಅದಕ್ಕಾಗಿ ಇದನ್ನು ಮಾಡಿ ಇದಕ್ಕೆ ಸಂಬಂಧಿಸಿದ ಕೆಲವು ಅಪ್ಡೇಟ್ನ ನಾನು ಸಿಕ್ಕಿರೋದನ್ನ ಕೊಟ್ಟಿದ್ದೀನಿ. ಪ್ರತಿಯೊಂದು ನ್ಯೂಸ್ ಪೇಪರ್ ಹಾಗೆ ನ್ಯೂಸ್ ಚಾನಲ್ಗಳಲ್ಲೂ ಇದು ಬಂದಿತ್ತು. ಸೊ ನೋಡಿದ್ರಲ್ಲ ಫುಲ್ ವೀಡಿಯೋ. ಮತ್ತೆ ಏನೇ ಒಂದು ಅಪ್ಡೇಟ್ ಸಿಕ್ಕರು ನಾನು ಇಮಿಡಿಯೇಟ್ಲಿ ನಿಮಗೆ ತಲುಪಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.